6 ದಿನದಿಂದ ವೆಯ್ಟ್ ಮಾಡ್ತಿದೀನಿ ಒಂದು ಪಾರ್ಸಲ್ ಇಸ್ಕೊಳಕ್ಕೆ. ಪಾರ್ಸಲ್ ಕೊಡೋಷ್ಟ್ರಲ್ಲಿ 6 ದಿನ ಮಾಡ್ಬಿಟ್ರಿ. ಅವ್ರು ಬಂದು ಮನೆ ಮುಂದೆ ಪಾರ್ಸಲ್ ಕೊಡ್ಬೇಕು. ಆಫೀಸ್ ಹತ್ರನೇ 4 ಸಲ ಬಂದಿನ ಕಾರಣ. ಗೈಸ್ ಹಾಫ್ ಕಬಾಬ್ ಹೇಳಿದೆ, ಕಬಾಬ್ ಬಂದೈತೆ. ಹಾಫ್ ಗ್ರಿಲ್ ಚಿಕನ್ ಹೇಳಿದ್ವಿ, ಶವರ್ಮ ಹೇಳಿದ್ವಿ. ಓಜಾ ಬೋರ್ಡ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ನಾನಿವಾಗ ಮತ್ತೆ ರೆಡಿಯಾಗಿ ರಾಮನಗರ ಹೋಗ್ತಿದ್ದೀನಿ. ರಾಮನಗರದಲ್ಲಿ ಬೇಜಾನ್ ಕೆಲಸ ಐತೆ ಇವತ್ತು. ನೋಡಿರೋಣ. ಭೀಮನ್ಗೆ ಬಾಯ್ ಮಾಡಿ. ಬಾಯ್ ಬಾಯ್ ಭೀಮಾ, ಬರ್ತೀನಿರೋ. ಗಾಡಿ ಎತ್ಕೊಂಡು ಇವಾಗ ರಾಮನಗರ ಹೋಗೋಣ. ರಾಮನಗರದಲ್ಲಿ ಬೇಜಾನ್ ಕೆಲಸ ಐತೆ ಇವತ್ತು. ಗೈಸ್ ಹಾಫ್ ಕಬಾಬ್ ಹೇಳಿದೆ, ಕಬಾಬ್ ಬಂದೈತೆ. ಕಬಾಬ್ ತಿಂತಿದ್ದೀನಿ, ಚೆನ್ನಾಗೈತೆ. ಮಟನ್ ಬಿರಿಯಾನಿ ತಿಂತೀನಿ ರಾಮನಗರದಲ್ಲಿ, ಟೇಸ್ಟಿ ಕೊಟ್ಟಿದ್ದು. ಗೈಸ್ ಬನ್ನಿ ಸ್ಪಿನ್ನಲ್ಲಿ ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸೋಣ. ತಿಂಗಳಲ್ಲಿ 3 ಸಲ ಕಟಿಂಗ್ ಮಾಡಿಸ್ತೀನಿ ನಾನು. ತಿಂಗಳಲ್ಲಿ 3 ಸಲ ಹೇರ್ ಕಟ್ ಮಾಡಿಸ್ತೀನಿ, ಆದರೂ ಕೂಡ ಜಾಸ್ತಿ ಆಗಿರುತ್ತೆ. ಬನ್ನಿ ಕಟಿಂಗ್ ಮಾಡಿಸ್ಕೊಳ್ಳೋಣ. ಇವಾಗ ಹೇರ್ ಕಟ್ನ ಸ್ಟಾರ್ಟ್ ಮಾಡಿಸೋಣ. ಸ್ಲೋಪ್ ನಾರ್ಮಲ್ ಕಟಿಂಗ್ ಹೆಂಗೆ ಮಾಡಿಸ್ತೀನಿ ಹಂಗೆ ಮಾಡಿಸ್ತೀನಿ. ನನ್ನ ಹೇರ್ ಕಟ್ ಮುಗೀತು, ಬನ್ನಿ ಹೋಗೋಣ. ಗೈಸ್ ಹೇರ್ ಕಟ್ಟು ಹೇಗೆ ಕಾಣಿಸ್ತೈತೆ ಕಮೆಂಟಲ್ಲಿ ಹೇಳಿ. ನಾರ್ಮಲಾಗಿ ನಾನು ಯಾವ ಕಟಿಂಗ್ ಮಾಡಿಸ್ತೀನಿ ಅದನ್ನೇ ಮಾಡಿಸಿದ್ದು. ಒಂದು ಸ್ವಲ್ಪ ಮೇಲ್ಗಡೆ ಜಾಸ್ತಿ ಬಿಡಿಸಿದ್ದೀನಿ ಅಷ್ಟೇ, ಡಿಫ್ರೆನ್ಸ್ ಇನ್ನೇನಿಲ್ಲ. ನಾನಿವಾಗ ವರ್ಕೌಟ್ ಮಾಡೋಕ್ಕೆ ಬಂದಿದ್ದೀನಿ. ಜಿಮ್ ನೋಡಿ ಫ್ರೀ ಆಗೈತೆ, ಬೇಗ ಬಂದಿದ್ದೀನಿ, ಅದಕ್ಕೆ ಯಾರೂ ಇಲ್ಲ. ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಮೊದಲೇ ಹೇಳ್ದಂಗೆ ಪ್ರತಿ ಲಾಗಲ್ಲೂ ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅವ್ರನ್ನ ಪಿನ್ ಮಾಡ್ತೀನಿ. ಸೊ ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅವ್ರ ಕಮೆಂಟ್ ಪಿನ್ ಆಗುತ್ತೆ. ಎಲ್ಲರೂ ಕಮೆಂಟ್ ಹಾಕಿ, ನಿಮ್ಮ ಕಮೆಂಟು ಕೂಡ ಪಿನ್ ಆಗಬೇಕು ಅಂದರೆ. ವರ್ಕೌಟ್ ಮಾಡ್ತಾ ಇದ್ದೀನಿ ಗೈಸ್. ಚೆಸ್ಟ್ ಮತ್ತು ಟ್ರೈಸಿಪ್ಸ್ ವರ್ಕೌಟ್ ಮಾಡ್ತೀನಿ ನಾನು ಇವತ್ತು. ಗೈಸ್ ವರ್ಕೌಟ್ನ ಮುಗಿಸ್ಕೊಂಡು ವಾಪಸ್ ಇವಾಗ ಹೋಗ್ತಾ ಇದ್ದೀನಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ನಿಖಿಲ್ದು ಅವತ್ತು ಜರ್ಕಿನ್ ಇಸ್ಕೊಂಡಿದ್ನಲ್ಲ ರೇನ್ ಕೋಟು, ಅದನ್ನು ವಾಪಸ್ ಕೊಡಬೇಕು. ಹಾಗೆ ಕೊಟ್ಬಿಟ್ಟು ಹೋಗೋಣ. ನಿಖಿಲ್ ಹತ್ರ ಅವತ್ತು ಜರ್ಕಿನ್ ಇಸ್ಕೊಂಡಿದ್ನಲ್ಲ, ಮಳೆ ಬತ್ತಿತ್ತು ಅಂತ, ಈಗ ವಾಪಸ್ ಕೊಟ್ಟೋಣ. ಬಂದ ನೋಡಿ ನಿಖಿಲ್, ತಗೊಳಪ್ಪ, ಥ್ಯಾಂಕ್ಸ್ ಕಣೋ. ಅವತ್ತು ನನ್ನನ್ನು ಮಳೆಯಿಂದ ರಕ್ಷಿಸಿದ್ದಕ್ಕೆ. ಏನು ಹಿಂಕಿಸಿತ ಇದೆಯಾ ಯಾರಿಗೋ? ಅದು ನೋಡ್ತಲ್ಲ ಒಟ್ಟೆ ಲೋಕಲ್ ಲೋಕಲ್ ಅಂತ ಹೇಳಿ ಬರಲ್ಲ. ಎಲ್ಲೋಗಿದೆ ಜಿಮ್ಮು? ಎಷ್ಟು ನಿದ್ದೆ ಮಾಡಿದ್ಯೋ, ಕಣ್ಣಲ್ಲಿ ಕಾಣ್ತಾ ಇದಲ್ಲೋ. ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತಾ ವಿಡಿಯೋಗಳು ನೋಡಿ. ನಮ್ಮ ಸಬ್ಸ್ಕ್ರೈಬರು ನಿಖಿಲ್ ಮನೆ ಪಕ್ಕನೇ ಇರೋದು. ದಿನ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಿ ಅಕ್ಕ. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಕ್ಕ. ಎಲ್ಲ ನೋಡ್ತೀರಾ? ಥ್ಯಾಂಕ್ಸ್ ಅಕ್ಕ. ನೋಡ್ತೀರಿ ಬರೋದಾ? ಸರಿ ಅಕ್ಕ. ಹಾಂ ಸರಿ ಅಕ್ಕ, ಆಯಿತು. ನೋಡಿ ಗೈಸ್, ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ನಮಗೆ. ಬನ್ನಿ ಈಗ ರಾಮನಗರ ಹೋಗೋಣ, ಒಂದು ಪಾರ್ಸಲ್ ಐತಿ ಇಸ್ಕೋಬೇಕು. ನಾನು ಇವಾಗ ಜಸ್ಟ್ ರಾಮನಗರ ಬಂದೆ. ಇಲ್ಲಿ ನೋಡಿ ಯಾರಿದ್ದಾರೆ, ಶೇಖರ್ ಕೂತಾವ ನೋಡಿ. ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾವ್ನು ಶೇಖರ್ ನಾನು ಪಾರ್ಸಲ್ ಇಸ್ಕೊಳ್ಳೋಕ್ಕೆ. ಇನ್ನೂ ಬಂದೇ ಇಲ್ಲ. ರಾಮನಗರದಿಂದ ನಾನೇ ಬಂದ್ಬಿಟ್ಟೆ, ಒಂದು ಪಾರ್ಸಲ್ ಇನ್ನೂ ಬಂದಿಲ್ಲ. ನೀವೇನು ಯೂಟ್ಯೂಬರಾ? ಎಲ್ಲ ಶೇಖರ್ ಹೇಳ್ಕೊಟ್ಟಿದ್ದು ಬ್ರೋ. ಶೇಖರಿಂದ ಶೇಖರ್ಗೋಸ್ಕರ. ಹಾಂ ಇದು ಎಷ್ಟಾಗುತ್ತೆ ಬ್ರೋ ಚೈನು? ಏನೊಂದು 50 ಗ್ರಾಮ್ ಇರಂಗ ಐತೆ. ಹಾಂ ಫುಲ್ ಸಾಲಿಡ್ ಮಾಡ್ಸೋನೆ. ಕೋಟಿ ಕೂಡ ಅವನಿಗೇನು ಕಡಿಮೆ ಅವನಿಗೆ. ಶೇಖರ್ ನಾವು ಯಾಕೆ ಗೋಲ್ಡ್ ಚೈನ್ನ ಅಡ ಇಡಬಾರ್ದು? ಅವ್ನು ಗೋಲ್ಡ್ ಸ್ಮಿತ್, ಅವನೇ ಕಡೆ ಇರ್ತಾನೆ. ಇನ್ನೂ 1 kg ಗೋಲ್ಡ್ ತತ್ತಾನೆ ಅಂತೀರಾ? ಈಗ ಹೊಸ್ದಾಗಿ ಆಂಧ್ರ ಪ್ರದೇಶಲ್ಲಿ ಬೇರೆ ಗೋಲ್ಡ್ ಮೈನಿಂಗ್ ಸ್ಟಾರ್ಟ್ ಆಯ್ತದ ಅವ್ರದ್ದೇನೆ. ಇವೆಲ್ಲ ಕೇಳಿಸ್ಕೊಬಿಟ್ಟು ನನಗೆ ಶಾಕ್ ಆಗ್ತೈತೆ. ಏನೇನೈತೆ ಬ್ರೋ ನಿಮ್ಮ ಅಂಗಡಿಯಲ್ಲಿ? ಬೆಳ್ಳಿ ಜ್ಯುವೆಲ್ರಿ ಅಂಗಡಿ ಇಟ್ಟಿದ್ದೀವಿ. ಬಿಸ್ನೆಸ್ ಕಣಪ್ಪ, ಪ್ಲಸ್ ಮೈನಸ್ ಎಲ್ಲ ಇರುತ್ತೆ. ಅವ್ರೇನು ನಿಂತಾರನಾ ನೋಡು. ಅಷ್ಟು ದೊಡ್ಡ ಅಂಗಡಿ, ಗೋಲ್ಡ್ ಅಂಗಡಿ ಇದ್ರು ದೊಡ್ಡ ನಿನ್ನಷ್ಟು ದೊಡ್ಡದು ಗೋಲ್ಡ್ ಚೈನ್ ಹಾಕಿಲ್ಲ ಅವರು. ಅದು ಚಿಕ್ಕದು ಕಣ, ನಿನ್ನಷ್ಟು ದೊಡ್ಡ ಆಯ್ತಾ? ಯೂಟ್ಯೂಬರ್ ಕತ್ತಲ್ಲಿ ನೋಡು, ಬೆಳ್ಳಿ ಚೈನು ಇಲ್ಲ ನೋಡಪ್ಪ. ಯೂಟ್ಯೂಬರ್ ಅಕೌಂಟಲ್ಲಿ ಐತೆ. ಐತೆ ಗೈಸ್, ನಾನು 6 ದಿನದಿಂದ ವೆಯ್ಟ್ ಮಾಡ್ತಿದ್ದೀನಿ ಒಂದು ಪಾರ್ಸಲ್ ಇಸ್ಕೊಳಕ್ಕೆ. ಆಫೀಸ್ ಹತ್ರ 3 ಸಲ ಹೋಗಿದ್ದೀನಿ. ಅವ್ರು ಬಂದು ಮನೆ ಮುಂದೆ ಪಾರ್ಸಲ್ ಕೊಡಬೇಕು. ಅವನೇ ನಮ್ಮನ್ನು ಆಟ ಆಡಿಸ್ತವನೆ. ಅದು ನಾವು ಬಂದು ಕಾಯ್ಕೊ ಕೂತಿದ್ರು ಇನ್ನೂ ಬಂದಿಲ್ಲ. ಶೇಖರ್ನ ಈಸ್ಕೊಳ್ಳ ಅಂತ ಹೇಳಿ 1 hour ಆಯ್ತು ಪಾಪ, ಇಲ್ಲೇ ಕೂತವನೆ. ಇದು ಫ್ರೆಂಡ್ಶಿಪ್. ಏನಲ್ಲಿ ನಮ್ಮದು ಪಾರ್ಸಲು ಬಂದಿದೆ. ಏನೋ ಸೈನ್ ಮಾಡ್ಬೇಕು ಅನ್ಸುತ್ತೆ.
ಅಷ್ಟೇ. ಕೊರಿಯರಿಗೆ ಬಂದು ಇಸ್ಕೊಳ್ಳೋಣ ಇರಿ. ಒಟ್ಟಲ್ಲಿ ಪಾರ್ಸಲ್ ಕೊಡೋಷ್ಟಲ್ಲ 6 ದಿನ ಮಾಡ್ಬಿಟ್ರಿ. ಯೂಟ್ಯೂಬ್ ಬ್ಲಾಗು ಹೋಗ್ಲಿ, ಇವತ್ತಾರು ಬೇಗ ಬಂದು ಕೊಡೋಕಿಲ್ವೇ? ಆಫೀಸ್ ಹತ್ರನೇ 4 ಸಲ ಬಂದಿನ ಕಾರಣ. ಹೋಗ್ಲಿ ಬಿಡಿ, ಆಯ್ತು, ಕೊಟ್ರಲ್ಲ ಒಟ್ಟಲ್ಲಿ. ಯೂಟ್ಯೂಬ್ ಬ್ಲಾಗು, ಯೂಟ್ಯೂಬ್ ಬ್ಲಾಗ್ ಕಾಣೋಣ. ಬಾಯ್, ಹೋಗ್ಲಿ ಬಿಡಿ. ಇವತ್ತು ಓಪನ್ ಎಲ್ಲ ಮಾಡಬೇಡ ಶೇಖರ್. ಅದು ಬ್ರೋ ಬನ್ನಿ ಹೋಗ್ಬಿಟ್ರಿ, ಏನಾದ್ರು ತಿನ್ಕೊಬರೋಣ. ಅಂಗಡಿ ಬಿಟ್ಟು ಎಲ್ಲೂ ಬರಲ್ಲ ಶೇಖರ್ ನಾಚಿಕೆ ಮನೆಯವ್ರದ್ದು ಲಕ್ಷಾಂತರ ರೂಪಾಯಿ ಐಟಮ್ ಮುಟ್ಬಿಟ್ಟು ಅವ್ರು ಬರೋಕ್ಕಾಗುತ್ತಾ? ನಿನ್ನಂತವ್ರು ಬಂದ್ಬಿಟ್ಟು ಎತ್ಕೊಟ್ಟೋದ್ರೆ ಬೆಳ್ಳಿನ. ನಡಿ ಹೋಗ್ಬಿಟ್ಟು ಬರೋಣ ಗೈಸ್. ಏನಾದ್ರು ಶವರ್ಮ ಏನಾದ್ರು ತಿನ್ಕೊಬರೋಣ ಇರಿ. ಗಾಡಿಲಿ ಹೋಗುವ. ಗಾಡಿನವ್ರದಲ್ಲಿ ನೋಡಿ ಫುಲ್ಲು ಲೈಟಿಂಗ್ಸ್. ಈ ಲೈಟ್ ಎಲ್ಲ ಇನ್ನೂ ಆನ್ ಆಗಿಲ್ಲ. ಆನ್ ಆದ್ಮೇಲೆ ತೋರಿಸ್ತೀನಿ ರೀ ಆಮೇಲಿಂದ. ನಾನು ಮತ್ತು ಶೇಖರು ನಾನ್ ವೆಜ್ ತಿನ್ನೋಕ್ಕೆ ಬಂದ್ವಿ. ಬನ್ನಿ ಇವಾಗ ಹೋಗಿ ನಾನ್ ವೆಜ್ ತಿನ್ನೋಣ. ಗೈಸ್ ಶೇಖರು ನಾನು ಬಂದ್ವಿ. ಶವರ್ಮ ಆರ್ಡ್ರ್ ಮಾಡಿದ್ದೀವಿ. ಶವರ್ಮ ಬರುತ್ತೆ. ಗೈಸ್ ಶೇಖರ್ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೇಕಾ ಬೇಡವಾ ಅಂತ ಕಮೆಂಟಲ್ಲಿ ಹಾಕಿ. ಒಬ್ಬ ಯಾರೋ ಕಮೆಂಟ್ ಹಾಕಿದ ಕಣ, ಶೇಖರ್ ಫಸ್ಟು ಕ್ಯಾಮ್ರಾ ತೆಗೆದ್ರೆ ನಾಚ್ಕೊಂಡು ಓಡೋಯ್ತಿದ್ರು, ಇವಾಗ ಕ್ಯಾಮ್ರಾಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ, ಅವರು ಲಾಗರ್ ಆಗ್ಬೋದು ಅಂತ. ನಿನ್ನ ಅಭಿಪ್ರಾಯ ಏನದಕ್ಕೆ? ಅಷ್ಟು ದೊಡ್ಡ ರಿಸ್ಕ್ ಎಲ್ಲ ತಗೊಳ್ಳಲ್ಲ ನಾವು. ಒಂದು ಬಿಸ್ನೆಸ್ ಐತೆ ಗೈಸ್. ನಾವು ಆರ್ಡ್ರ್ ಮಾಡಿರೋ ಐಟಮ್ ಬತ್ತು ನೋಡಿ. ಹಾಫ್ ಗ್ರಿಲ್ ಚಿಕನ್ ಹೇಳಿದ್ವಿ, ಶವರ್ಮ ಹೇಳಿದ್ವಿ, ಬಂದೈತೆ. ಶೇಖರ್ ಫಸ್ಟು ತಿನ್ನೋಣ, ಆಮೇಲೆ ಫೋನ್ ನೋಡು, ಆಮೇಲೆ ಮಾತಾಡು ನಿಮ್ಮ ಹುಡುಗಿ ಜೊತೆ, ಆಮೇಲೆ ಮೆಸೇಜ್ ಮಾಡು. ಇದೇ ಪ್ರೋಮೋ. ಶೇಖರ್ಗೆ ಲೆಗ್ ಪೀಸ್ ಇಷ್ಟ ಇಲ್ಲ ಪಾಪ, ಅದಕ್ಕೆ ನಾನೇ ತಿನ್ಕೋತೀನಿ. ಲೆಗ್ ಪೀಸ್ ತಿನ್ನೋಣ. ಗ್ರಿಲ್ ಚಿಕನ್ ಸುಡ್ತಾ ಇದೆ. ನಿಮಗೂ ಬೇಕಾ ಗೈಸ್ ಗ್ರಿಲ್ ಚಿಕನ್ನು? ಚೆನ್ನಾಗೈತೆ, ಟೇಸ್ಟಿಯಾಗಿ. ಬುಕ್ ಮಾಡ್ಬೇಕಂದ್ರೆ ನೀನು ಎಲ್ಲ ತೋರಿಸ್ಬಿಟ್ರೆ ಸಾಕಾಗೋಯ್ತಾರೆ ಗೈಸ್. ಗ್ರಿಲ್ ಚಿಕನ್ ನೋಡಿ, ದೊಡ್ಡ ಪೀಸ್ನ ಕೊಟ್ಟಿದ್ದಾರೆ. ಚೆನ್ನಾಗಿ ತಿಂತೀವಿ ಇಬ್ಬರು. ಗೌತಮ್ ಹುಷಾರಿಲ್ಲದೆ ಮನೇಲಿ ಮಲ್ಕೊಬಿಟ್ಟವನೆ. ಗೊತ್ತಿಲ್ಲ ಅವನಿಗೆ, ವಾರದಲ್ಲಿ 3 ದಿನ ಹುಷಾರಿರಲ್ಲ. ಫುಡ್ ಹಾಕಿಲ್ಲ ಕರೆಕ್ಟಾಗಿ ಫುಡ್ ಹಾಕ್ತಿ ಹೋದಾಗ ಗೌತಮ್ಗೆ ಈ ಥರ ಆಗುತ್ತೆ. ಗೈಸ್ ಬನ್ನಿ ಶವರ್ಮ ತಿನ್ನೋಣ. ಗ್ರಿಲ್ ಚಿಕನ್ ತಿನ್ಬಿಟ್ಟೇ ಹೊಟ್ಟೆ ತುಂಬೋಯ್ತು, ಜಾಸ್ತಿ ಆಗೋಯ್ತು. ಸುಮ್ಮನೆ ಶವರ್ಮ ತಿನ್ಕೋಬೇಕಿತ್ತು. ಶೇಖರೇ ಮಾಡಿದ್ದು ಗ್ರಿಲ್ ಚಿಕನ್. ಕೇಳ್ತೀರಾ ಫಸ್ಟ್ ಬಾಯ್. ಓಕೆ ಆಯ್ತು. ಗ್ರಿಲ್ ಚಿಕನ್ ಪರವಾಗಿಲ್ಲ, ಚೆನ್ನಾಗಿತ್ತು. ನಾನು ಕಾಕ್ಬಿಡ್ತೀನಿ ತಿಂದರೆ. ನಾನು ಶವರ್ಮ ಅಷ್ಟಿಲ್ಲ ಟೇಸ್ಟು. ನೋಡಿ ಶೇಖರ್ಗೆ ಫ್ಯಾನ್ಸ್ಗಳೆಲ್ಲ ಮೆಸೇಜ್ ಮಾಡೋರು. ಐ ಬ್ರೋ, ಐ ಆಮ್ ಯುವರ್ ಫ್ಯಾನ್ ಅಂತೆಲ್ಲ ಮೆಸೇಜ್ ಮಾಡೋರು. ಶೇಖರ್ ಫ್ಯಾನ್ ಬೇಸ್ ನೋಡಿ ಹೆಂಗೈತೆ. ಕರ್ನಾಟಕದಲ್ಲಿ ಅಳ್ಳಾಡಿಸ್ತಿದ್ಯಾ ಕಣೋ ಶೇಖರ್ ಎಲ್ರೂ. ನೋಡಿ ರಾಮನಗರದಲ್ಲಿ ಇವಾಗ ಲೈಟ್ ಆನ್ ಆಗೈತೆ. ಸಿಟಿ ಏರಿಯಾದಲ್ಲಿ ಫುಲ್ಲು ರಾಮನಗರ ಎಲ್ಲ ಇವತ್ತು ಪಣ ಅಂತ ಡಿಸೈನ್ ಲೈಟ್ ಹಾಕೋರೆ. ನೋಡಿ ಡಿಸೈನ್ ಬೆಂಕಿ ಬರ್ತೈತೆ. ಏನು ಸಾಕಾರಾಗೈತೆ ಗೈಸ್ ಲೈಟಿಂಗ್ಸು. ರಾಮನಗರದಲ್ಲೂ ಮಿನಿ ದಸರಾ ಮಾಡ್ತಿದ್ದಾರೆ ನೋಡಿ. ಜಿಂಗಲಕ್ಕ ಪಣ ಹೊಳೆಯುವ ಲೈಟು. ಜನ ಎಲ್ಲ ಲೈಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಸಾಯ್ತಿದ್ರೆ ಇಲ್ಲಿ ನೋಡ್ರಿ ಏನು ಮಾಡೋದು. ಗೈಸ್ ಮನೆಗೆ ಬಂದಡ್ಕೆ ನೋಡಿ ಭೀಮಾ ನನಗೋಸ್ಕರ ಬಂದು ತೆಗೆದಿದ್ದಾನೆ. ನಾನು ಬಂದೆ ಅಂತ. ಬಂದೇ ಇರೋ ಆಯ್ತೀರ ಬಂದೆ. ಗುಡ್ ಬೈ. ಏನು ಹೇಳಿ, ಕೋಟಿ ಕೊಟ್ಟರು ಈ ಖುಷಿ ಸಿಗಲ್ಲ. ಬರೀ ಯಾರ್ಯಾರು ಪೆಟ್ನ ಸಾಕಿರ್ತಾರೆ ಗೈಸ್, ಅವ್ರಿಗೆ ಮಾತ್ರ ಈ ಪ್ರೀತಿ ಅರ್ಥ ಆಗೋದು. ಮನೆಗೆ ಬಂದ ತಕ್ಷಣ ಈ ಥರ ವೆಲ್ಕಮ್ ಸಿಗೋದು ಏನೋ ಒಂಥರ ಬಂದೇಟಿಗೆ ಖುಷಿ ಆಗುತ್ತೆ. ಮನೆಗೆ ಬಂದ ತಕ್ಷಣ ಗುಡ್ ಪಾಪು ಭೀಮಾ ಇರಪ್ಪ, ಆಯಿತು ಬಿಸ್ಕೆಟ್ ಕೊಡ್ತೀನಿ. ಏಯ್
ಓ ಬೈಲಿ ನಮ್ಮಮ್ಮ ಯಾವಾಗಲೂ ನನ್ನ ಲಾಗ್ನೇ ನೋಡ್ಕೊ ಕೂತಿರ್ತಾರೆ. ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ನನ್ನ ವಿಡಿಯೋಸ್ನೇ ನೋಡ್ಕೊ ಕೂತಿರ್ತಾರೆ. ನಾನು ಎಡಿಟ್ ಮಾಡ್ತಾ ಇರ್ತೀನಿ, ಅದ್ರ ಜೊತೆ ಇವನು ಹೆಂಗಾಡ್ತಾವ ನೋಡಿ. ಕಡಲೆಕಾಯಿ ಬೇಯಿಸವ್ರೆ. ಕಡಲೆಕಾಯಿನ ಎಡ್ದು ಕೊಡ್ತಾವ್ರು ನನಗೆ ತಿನ್ನಕ್ಕೆ. ಮೊಬೈಲು ಲ್ಯಾಪ್ಟಾಪಲ್ಲಿ ಇರ್ತಿ ಎಡ್ಕೊಂಡು ತಿನ್ನೋಕ್ಕೂ ಕಷ್ಟ. ಕಡಲೆಕಾಯಿ ತಿನ್ನೋಣ ಬನ್ನಿ. ಭೀಮನ್ಗೂ ಸ್ವಲ್ಪ ಕೊಡು. ಅದು ಅಂಗಡಿನೇ ಆಗ್ತಾ ಇದ್ದೀನಿ. ಭೀಮನ್ ನಾವೇನು ತಿಂದ್ರೂ ಬೇಕು ಅವಂಗೆ. ಗೊತ್ತಿಲ್ವಾ ಹೆಂಗೆ ಅಷ್ಟೇ ಅಷ್ಟು ತಿನ್ನೋ ಹಂಗೆ. ಇನ್ನೂ ಎಷ್ಟು ದಿನ ಹಚ್ತೀಯ ದೀಪ? ತಿಂಗಳು ಗಂಟೆ ಹಚ್ಬೋದು. ನೀನು ಎಷ್ಟು ದಿನ ಹಚ್ತೀಯ ಹೇಳು? ನಾನು ಹಬ್ಬ ಗಂಟೆ ಹಚ್ತೀನಿ. ನಮ್ಮ ಮನೇಲಿ ನೋಡಿ ಎಲ್ಲರೂ ಹಚ್ತಾರೆ, ಅದೇ ಮಾಮೂಲಿ. ಇನ್ನು ನಮ್ಮೂರಲ್ಲಿ ಇನ್ನೂ ವೃಂದಾವನ ಹಬ್ಬ ಮಾಡ್ತೀವಿ ನಮ್ಮ ಮನೆಯಲ್ಲಿ, ಅಲ್ಲಿವರೆಗೂ ಹಚ್ತಾರಂತೆ ನಮ್ಮಮ್ಮ ದೀಪನ. ನಮ್ಮೂರು ಗೇಟ್ ಹತ್ರ ಬಂದೆ. ಯಾಕಂತ ಅಂದರೆ ಪವನ್ ಬೆಂಗಳೂರಿಂದ ಯಶವಂತ್ ತಗೊಬಂದ. ಇಬ್ರು ಒಟ್ಟಿಗೆ ಬಂದ್ವಿ. ಅದೇ ಒಟ್ಟಿನಲ್ಲಿ ಬೆಂಗಳೂರಲ್ಲಿ ರಾಜು ಡನ್ಸೋ ಮಾಡಿ ಯಶವಂತ್ ಕೊಟ್ಟ. ಯಶವಂತು ಇವನು ರಾಮನಗರ ಗಂಟ ಒಟ್ಟಿಗೆ ಬಂದರು. ಯಶವಂತು ರಾಮನಗರದಲ್ಲಿ ಇವನ್ ಕೈ ಕೊಟ್ಟ, ಇವಾಗ ನನ್ನ ಕೈಗೆ ಇವನ್ ಕೊಡ್ತಿದ್ದಾನೆ. ಏನ ಹೇಳಿ ಊಜಾ ಬೋರ್ಡ್. ಪವನ್ ಭಯ ಆಗ್ಲಿಲ್ಲ? ನೀನ್ ನಿಜ ತಂದಿದ್ಯಾ ಅಂತ ನನ್ಗೆ ನಂಬಕೆ ಆಯ್ತಿಲ್ಲ. ನಿನ್ಗೆ ಭಯ ತಾನೆ ಇವೆಲ್ಲ? ನಿಜ ಹೇಳು. ತಗೊಂಬಂದ್ ಕೊಟ್ಟಿಲ್ಲ ಒಬ್ನೇನೆ, ಏನ್ ಭಯ? ಹೆದರಿಕೆ ಆಯ್ತಾ? ಏನಕ್ಕೆ ಇವಾಗ ಹಿಡ್ಕೊಬಿಟ್ರೆ ನಿನ್ಗೆ ಬೆನ್ನಲ್ಲಿ ಹಿಡ್ಕೊಬಿಟ್ಟಿದ್ರೆ ಇವಾಗ ಗೈಸ್ ನೋಡಿ ಊಜಾ ಬೋರ್ಡು ಜೊತೆಗೆ ಪವನ್. ಊಜಾ ಬೋರ್ಡ್ಗಿಂತ ನೀನೇ ಸ್ಕೇರಿಯಾಗಿ ಕಾಣಿಸ್ತಿದ್ಯಾ ಪವನ್. ಕೋರ್ಸ್ ಬ್ರೋ, ಐ ಆಮ್ ಡೆವಿಲ್. ಬಿಗ್ ಬಾಯ್ ಪವನ್, ಹುಷಾರಾಗಿ ಹೋಗು. ಮನೆಗೆ ಹೋದ್ಮೇಲೆ ಫೋನ್ ಮಾಡು. ಊಜಾ ಬೋರ್ಡ್ಗೆ ಮುಚ್ಚಲೆ. ಇಲ್ಲ, ನಾನು ಆರಾಮಾಗಿ ಹೋಗ್ತೀನಿ, ನೀನು ಊಜಾ ಬೋರ್ಡ್ ಎತ್ಕೊಂಡು ಹೋಗೋದು. ಇವೆಲ್ಲ ಎಷ್ಟು ನೋಡಿಲ್ಲ ಗೈಸ್. ಇದು ಮೇನ್ ಚಾನಲ್ ಅಲ್ಲಿ ವಿಡಿಯೋ ಮಾಡಕ್ಕೆ ಊಜಾ ಬೋರ್ಡು. ಈ ವೀಕ್ಗೆ ಮೇನ್ ಚಾನಲ್ ಅಲ್ಲಿ ವಿಡಿಯೋ ಬರುತ್ತೆ ಊಜಾ ಬೋರ್ಡ್ದು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಸೀಕ್ರೆಟ್, ಕ್ರೇಜಿ ಆಗಿರುತ್ತೆ ನೋಡಿ. ಹುಷಾರಾಗಿ ಹೋಗು ಪವನ್. ಊಟ ಮಾಡ್ದ? ಈಗ ಹೋಗಿ ಮಾಡ್ಬೇಕು. ವಿಸಿಟ್ ಇಲ್ಲ ಕಣ, ಇವಾಗ ಪ್ರಮೋಷನ್ ಆಯ್ತು. CM SOP ಮ್ಯಾನೇಜರ್. ಓಯ್ ಪವನ್, ಹಂಗಂದ್ರೆ ವಿಸಿಟ್ ಓನ್ಲಿ ಆಫೀಸ್ ವರ್ಕ್, ಹ್ಯಾಂಡ್ಲಿಂಗ್ ಬಿಲ್ಡರ್ ಪರ್ಚೇಸ್ ಕೇಸಸ್ ಬ್ರೋ. ಪವನ್ ನಿನ್ನ ಯಾರು ಸರ್ ಅಂತಾರ ಅಲ್ಲ ಆಫೀಸಲ್ಲಿ? ಕೋರ್ಸ್. ಯಾಕೆ? ಇನ್ನೇ ಟ್ರೈನಿಂಗ್ ಮಾಡ್ತಿಲ್ವಾ ಈಗ? ಅಲ್ಲ ಹಂಗ ನಿನ್ಗನ್ಬೋದ ಸರ್ ಅಂತ? ಅವ್ರ ಕೇಸಸ್ ಆಗ್ಬೇಕಂದ್ರೆ ಏನ್ ಬೇಕಾದ್ರೂ ಅನ್ಲೇಬೇಕು ಅವರು. ನಾವೆಲ್ಲ ಸರ್ ಅಂತೀರಿ. ನೀನಲ್ಲ ಅನ್ನಂಗಿಲ್ಲ ಕೊಡೋ, ನೀನ್ ನಮ್ಮ ಆಫೀಸಲ್ಲಿ ಇದೆಯಾ? ಆದ್ರೂ ಸರ್ ಅಂತಾರೆ ಒಂಥರ. ಅದಕ್ಕೆ ಅಲ್ವಾ ನಮ್ಮ ಇಂಡಿಯಾ ಇನ್ನು ಇದೇ ತರ. ಸರಿ ಪವನ್, ಬಾಯ್. ಸಿಗೋಣ. ಟೈಮ್ ಆಗಿದೆ. ಟೈಮ್ ಆಗಿದೆ ತುಂಬಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ. ಬಾಯ್.